ಎಲ್ಲರೂ ಜಾಗೃತಿಯಿಂದ ಇರಬೇಕು. 4 ದಿಕ್ಕಿನಲ್ಲೂ ಶತ್ರುಗಳು ನಮ್ಮನ್ನು ಆಕ್ರಮಿಸಲು ಶ್ರಮಿಸುತ್ತಿದ್ದಾರೆ. ಸದಾ ಸಮಯ ಶತ್ರುಗಳನ್ನು ಹೆದರಿ ಜೀವಿಸುತ್ತಿದ್ದ ಒಬ್ಬ ರಾಜ ಅಂದು ಚೀನಾದಲ್ಲಿದ್ದ. ಅರಮನೆಯ ಒಂದೇ ಕೊಠಡಿಯಲ್ಲಿ ನಿರಂತರ ಮಲಗಲು ಭಯಪಡುತ್ತಿದ್ದ. ನಿದ್ರೆಯಲ್ಲಿರುವಾಗ ಯಾರಾದರೂ ಬಂದು ನನ್ನನ್ನು ಕೊಂದು ಹೋಗಬಹುದೇ ಎಂಬ ಭಯ. ಕೊನೆಗೆ ಒಂದು ಉಪಾಯ ಕಂಡುಹಿಡಿದ. ಅನೇಕ ಕೊಠಡಿಗಳಿರುವ ಅದೆಷ್ಟೋ ಅರಮನೆಗಳನ್ನು ದೇಶದ ವಿವಿಧ ಭಾಗಗಳಲ್ಲಿ ನಿರ್ಮಿಸಿದ. ಒಂದೊಂದು ದಿನ ಒಂದೊಂದು ಅರಮನೆಯ ಒಂದೊಂದು ಕೊಠಡಿಯಲ್ಲಿ ಮಲಗುತ್ತಿದ್ದ. ಆದರೂ ಕೂಡ ಆ ರಾಜನಿಗೆ ಶತ್ರುಗಳ ಭಯ ನಿರಂತರ ಕಾಡುತ್ತಲೇ ಇತ್ತು. ಹೀಗೆ ಇರುವಾಗ ತನ್ನ ಸ್ವಂತ ಜೀವ ರಕ್ಷಣೆಗೆ ಮತ್ತು ಸಾಮ್ರಾಜ್ಯದ ರಕ್ಷಣೆಗಾಗಿ ಒಂದು ದಾರಿ ಕಂಡುಕೊಂಡ. ತನ್ನ ಸಾಮ್ರಾಜ್ಯದ ಸುತ್ತಲೂ ದೊಡ್ಡ ಗೋಡೆ ನಿರ್ಮಿಸುವುದು. ಕೋಟೆ ರೀತಿಯಲ್ಲಿರುವ ದೊಡ್ಡ ಗೋಡೆ. ಆ ಗೋಡೆ ನಂತರದ ಕಾಲದಲ್ಲಿ ಇತಿಹಾಸ ಪ್ರಸಿದ್ಧವಾಗಿ ಮಾರ್ಪಟ್ಟಿತು. ಲೋಕದ ಅತಿ ಉದ್ದವಿರುವ ಮನುಷ್ಯ ನಿರ್ಮಿತ ಗೋಡೆ ಎಂದು ಹೆಸರುವಾಸಿಯಾಯಿತು. ಮನುಷ್ಯನ ಅಭಿಲಾಷೆ ಮತ್ತು ಕಠಿಣ ಪ್ರಯತ್ನದ ಲಾಂಛನೆಯಾಗಿ ಇಂದು ತಲೆ ಎತ್ತಿ ನಿಲ್ಲುವ ಆ ಗೋಡೆಯೇ ಚೀನಾದ ಬೃಹತ್ ಗೋಡೆ, ದ ಗ್ರೇಟ್ ವಾಲ್ ಆಫ್ ಚೈನಾ. ಈ ಗೋಡೆಯ ಚರಿತ್ರೆ ಆರಂಭಿಸುವುದು BC 7ನೇ ಶತಕದಲ್ಲಿ. ಪರಿಸರ ಪ್ರದೇಶದ ರಾಜರೊಂದಿಗೆ ಮತ್ತು ರಾಜ್ಯದೊಂದಿಗೆ ಶತ್ರುತ್ವವನ್ನು ಇಟ್ಟು ರಾಜ್ಯಕ್ಕಾಗಿ ಹೋರಾಡುತ್ತಿದ್ದ ಚೀನಾದ ಒಂದೊಂದು ರಾಜ್ಯವು ತನ್ನ ಸುತ್ತಲಿರುವ ಕೋಟೆಗಳಿಂದ ಸ್ವತಃ ರಕ್ಷಣೆ ಪಡೆಯುತ್ತಿತ್ತು. ನಂತರ ಬಂದ ರಾಜರುಗಳು ಕೂಡ ಹಾಗೆಯೇ ಸಂರಕ್ಷಣೆ ಪಡೆಯುತ್ತಿದ್ದರು. BC 3ನೇ ಶತಕದಲ್ಲಿ ರಾಜನಾಗಿದ್ದ ಚಿನ್ ಶಿ ಹೋಂಗ್ ಎಂಬ ರಾಜ ಚೈನಾದ ಎಲ್ಲ ರಾಜ್ಯಗಳನ್ನು ಒಟ್ಟುಗೂಡಿಸಿ ವಿಶಾಲವಾದ ಒಂದು ಸಾಮ್ರಾಜ್ಯವನ್ನು ನಿರ್ಮಿಸಿದ. ಅದರ ಜೊತೆ ಹಳೆಯ ಗೋಡೆಗಳನ್ನೆಲ್ಲ ಒಟ್ಟು ಸೇರಿಸಿ ಬೃಹತ್ ಗೋಡೆ ನಿರ್ಮಾಣಕ್ಕೆ ಪದ್ಧತಿ ಹಾಕಿದ. ಶತ್ರುಗಳಿಂದ ಸಂರಕ್ಷಣೆ ಪಡೆಯಲು ಕೆಲಸದ ಆಳುಗಳನ್ನು ಇಟ್ಟು ನಿರ್ಮಿಸಿದ ಗೋಡೆಯ ನಿರ್ಮಾಣವು ನಂತರದ ದಶಕಗಳಲ್ಲಿ ಪೂರ್ತಿಯಾಯಿತು. ಅದುವೇ ಇಂದು ನಾವು ಕಾಣುವ ಚೀನಾದ ಬೃಹತ್ ಗೋಡೆ. ಬೆಟ್ಟ, ಗುಡ್ಡ, ಮರುಭೂಮಿ, ಸಮತಟ್ಟು ಪ್ರದೇಶಗಳಲ್ಲಿ ಒಂದು ಹೆಬ್ಬಾವಿನ ಹಾಗೆ ಉದ್ದಕ್ಕೆ ಕಾಣುವ ಈ ಬೃಹತ್ ಗೋಡೆಯ ಉದ್ದ 21,000 ಕಿಲೋಮೀಟರ್ಗಿಂತಲೂ ಹೆಚ್ಚಿದೆ. ಆದರೆ ಅದು ಕೇವಲ ಒಂದು ಗೋಡೆ ಮಾತ್ರವಲ್ಲ. 2,000 ವರ್ಷ ಕಾಲ ಕೆಲಸ ಮಾಡಿ ಪುನರ್ನಿರ್ಮಿಸಿ ಗಟ್ಟಿ ಮಾಡಿದ ಅನೇಕ ಗೋಡೆಗಳ ಶೃಂಖಲೆಯಾಗಿದೆ ಈ ಗೋಡೆ. ಚಿನ್ ಶಿ ಹೋಂಗ್ ಚಕ್ರವರ್ತಿಯು ಕೊನೆಯುಸಿರು ಎಳೆಯುವಾಗ ಈ ಗೋಡೆ ನಿರ್ಮಾಣ ಪೂರ್ತಿಗೊಂಡಿದೆ. ನಂತರ 400 ವರ್ಷಗಳು ಕಳೆದು ಇದರ ಎತ್ತರ ಏರಿಸಿದರು. AD 14ರಿಂದ 17 ಶತಕದವರೆಗೆ ಚೈನಾ ಆಳಿದ ಮಿಂಗ್ ರಾಜವಂಶವಾಗಿದೆ ಈ ಗೋಡೆಯನ್ನು ನಾವು ಇಂದು ಕಾಣುವ ರೀತಿಯಲ್ಲಿ ಮಾಡಿದ್ದು. ಮಣ್ಣಿನ ಬದಲು ಇಟ್ಟಿಗೆ ಮತ್ತು ಕಲ್ಲುಗಳನ್ನು ಉಪಯೋಗಿಸಿ ಗೋಡೆಯ ಸೌಂದರ್ಯ ಮತ್ತು ಶಕ್ತಿಯನ್ನು ಏರಿಸಿದರು. 23ರಿಂದ 40 ಅಡಿಯಾಗಿದೆ ಈ ಗೋಡೆಯ ಎತ್ತರ. ಇದರ ಮೇಲೆ 8 ಮಂದಿಗೆ ಒಟ್ಟಿಗೆ ನಡೆದುಕೊಂಡು ಹೋಗುವಷ್ಟು ಅಗಲವಿದೆ. ಈ ಗೋಡೆಯ ಕೆಲ ದುರ್ಬಲ ಭಾಗದಿಂದ ಮಂಗೋಲಿಯರು ಆಕ್ರಮಿಸಿದರೂ ಇಂದು ಕೂಡ ಚೈನಾದ ಒಂದು ದೊಡ್ಡ ಶಕ್ತಿಯಾಗಿ ಅದು ತಲೆ ಎತ್ತಿ ನಿಂತಿದೆ. 17ನೇ ಶತಕದಲ್ಲಿ ಆ ಗೋಡೆಯ ಅವಶ್ಯಕತೆಯೇ ಇಲ್ಲವಾಯಿತು. ಈ ಗೋಡೆಯನ್ನು 1987ರಲ್ಲಿ ಯುನೆಸ್ಕೋ ಲೋಕವಿಸ್ಮಯಗಳ ಪಟ್ಟಿಯಲ್ಲಿ ಸೇರಿಸಿತು. ಇಂದು ಪ್ರತಿ ವರ್ಷ 1 ಕೋಟಿಗಿಂತ ಹೆಚ್ಚು ಸಂದರ್ಶಕರು ಈ ಅದ್ಭುತವನ್ನು ನೋಡಲು ಅಲ್ಲಿಗೆ ಬರುತ್ತಿದ್ದಾರೆ.